ನಮಸ್ಕಾರ ಸರ್, ನನ್ನ ಹೆಸರು ಸೀಮಾ ಆನಂದ್ ಶೇಟ್. ನಮ್ಮದು ಅಂಗಡಿ ಬಂದು ಕೋರಮಂಗಲ ಫಸ್ಟ್ ಬ್ಲಾಕ್ 5ನೇ ಕ್ರಾಸ್ ವೆಂಕಟಾಪುರ. 1 ಗ್ರಾಮ್ ಗೋಲ್ಡ್ ಅಂತ ಇವಾಗ ತುಂಬಾನೇ ಸರ್ಚಿಂಗ್ ಗೂಗಲ್ ಅಲ್ಲಿ ನೋಡಿದ್ರು ಕೂಡ 1 ಗ್ರಾಮ್ ಬಗ್ಗೆನೇ ಸರ್ಚಿಂಗ್ ಜಾಸ್ತಿ ಆಗಿದೆ. ಹೇಗೆ ವ್ಯಾಪಾರ ಜಾಸ್ತಿ ಇತ್ತ ಚಿನ್ನದ ಬೆಲೆ ಜಾಸ್ತಿ ಆದಾಗ? ಹೌದು ಸರ್, ಚಿನ್ನ ತುಂಬಾ ರೇಟ್ ಆದವಾಗ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. 1 ಗ್ರಾಮ್ ಗೋಲ್ಡ್ ಹಾಕೋದ್ರಿಂದ ಸೇಮ್ ಗೋಲ್ಡ್ ತರನೇ ಕಾಣಿಸುತ್ತೆ, ಏನು ಗೊತ್ತಾಗಲ್ಲ. ಸೇಮ್ ಚಿನ್ನ ತರ ಇರೋದ್ರಿಂದ ಜನ ಎಲ್ಲ ಪಾಪ 1 ಗ್ರಾಮ್ ಗೋಲ್ಡ್ ಬಂದಿದ್ದಾರೆ. ಎಷ್ಟಿದು 1 ಗ್ರಾಮ್ ಗೋಲ್ಡ್ ಗೆ ಎಷ್ಟು ನಾವು ಹಾಕ್ಬೇಕಾಗುತ್ತೆ ದುಡ್ಡು? ಜಾಸ್ತಿ ಇರಲ್ಲ ಸರ್, ಒಂದ್ ಚೈನ್ ಬಂದು 600-700 ಫಿನಿಶಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. 150 ಅಲ್ಲೂ ಸಿಗುತ್ತೆ, ಕ್ವಾಲಿಟಿ ಮೇಲೆ ಎಲ್ಲ. ಹೇಗೆ ನಾವು ಅದನ್ನ ಗೊತ್ತು ಮಾಡ್ಕೊಳ್ಳೋದು ಇದು 1 ಗ್ರಾಮ್ ಗೋಲ್ಡ್ ಅಥವಾ ಚಿನ್ನ ಅಂತ ಗೊತ್ತಾಗೋದು ಹೇಗೆ? ಅದು ಸರ್ ಇವಾಗ ಮೊದಲೆಲ್ಲ 1 ಗ್ರಾಮ್ ಇರೋದು ಚೈನಿಗೆಲ್ಲ, ಇವಾಗ 1 ಗ್ರಾಮ್ ಇರಲ್ಲ, ನೇಮ್ ಅಷ್ಟೇ 1 ಗ್ರಾಮ್ ಇದೆ ಸರ್. ಓಕೆ. ಇದೀಗ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇತ್ತು, ಹಾಗಾಗಿ 1 ಗ್ರಾಮ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಜನ ಬರ್ತಾ ಇದ್ರು. ಏನಾದ್ರೂ ಸಮಸ್ಯೆ ಆಗಿದೆಯಾ ಅವರಿಗೆ? ಇಲ್ಲ ಸರ್, ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಪಾಲಿಶ್ ಕ್ವಾಲಿಟಿ ಚೆನ್ನಾಗಿದ್ರೆ ಏನಿಲ್ಲ ಅಂದ್ರೂ 2.5-3 ವರ್ಷ ಒಂದು ಐಟಮ್ ಬಂದೇ ಬರುತ್ತೆ. ಮತ್ತೆ ಮನುಷ್ಯನ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರಿಗೆ ಇದು ಆರ್ಟಿಫಿಷಿಯಲ್ ಏನಾಗಲ್ಲ, ಒಬ್ಬೊಬ್ಬರ ಸ್ಕಿನ್ನಿಗೆ ಏನಾಗುತ್ತೆ ನೆವೆ ಬರುತ್ತೆ. ಅದರಿಂದ ಏನಾಗುತ್ತೆ ಕೇಳಿದ್ರೆ ನೆವೆ ಬರೋರು ಸ್ವಲ್ಪ ಫಂಕ್ಷನ್ಸಿಗಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಇದು ಸ್ಕಿನ್ ಸೆಟ್ ಆಗೋರು ಡೈಲಿ ಹಾಕೊಂಡ್ರು ಕೂಡ ಏನಾಗಲ್ಲ. ಈಗ 1 ಗ್ರಾಮ್ ಗೋಲ್ಡ್ ಅಲ್ಲಿ ಯಾವ್ಯಾವ ರೀತಿ ಆಭರಣಗಳೆಲ್ಲ ಸಿಗುತ್ತೆ? ಇಯರಿಂಗ್ಸು, ಕಡೆ ಫಿಂಗರ್ ರಿಂಗ್ಸು, ಬಳೆ ಎಲ್ಲ A to Z ಸಿಗುತ್ತೆ ಸರ್. ಇವಾಗ ಸಿಗಲ್ಲ ಅನ್ನೋದು ಏನಿಲ್ಲ, ಆರ್ಟಿಫಿಷಿಯಲ್ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಬಂದ್ಬಿಟ್ಟಿದೆ. ಫಿನಿಶಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಬದಲಾವಣೆ ಆಗೋದೇನಾದ್ರು ಸಮಸ್ಯೆ? ಅಂದ್ರೆ ವಾರಂಟಿ ಇರುತ್ತೆ. 6 ಮಂತ್ಸ್ ನಾವು ಕೊಡೋ ವಾರಂಟಿ, ಆದ್ರೆ ಜಾಸ್ತಿ ದಿನನೇ ಬರುತ್ತೆ. 6 ಮಂತ್ಸ್ ಒಳಗಡೆ ಕಪ್ಪಾಗಲ್ಲ, ತುಂಬಾ ದಿನನೇ ಬರುತ್ತೆ. ಹಾಗಾದ್ರೆ ಈ ಇತ್ತೀಚಿನ ಕೆಲ ದಿನಗಳ ಹಿಂದೆ ನಿಮಗೆ ಎಷ್ಟು ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ 1 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೂ ಚಿನ್ನದ ಬೆಲೆ ಜಾಸ್ತಿ ಆದಾಗ ಬಂದ ಜನಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಹೆಚ್ಚು ಜನ ಬಂದಿದ್ರಾ? ಹೌದು ಸರ್, ಹೆಚ್ಚು ಜನನೇ ಬಂದಿದ್ರು. ಏನಕ್ಕೆ ಕೇಳಿದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದಕ್ಕೆ ಪಾಪ ಅದು 1 ಗ್ರಾಮ್ ತಗೊಳ್ಬೇಕು ಅಂದ್ರೆ 15-16 ಸಾವಿರ ಇನ್ವೆಸ್ಟ್ ಮಾಡ್ಬೇಕು. ಇದು ಹಾಗಿಲ್ಲ, 15-16 ಸಾವಿರಕ್ಕೆ ತುಂಬಾ ಐಟಮ್ ಸೆಟ್ಟೇ ಬಂದ್ಬಿಡುತ್ತೆ. ಏನಾದ್ರೂ ಹಂಚ್ಕೊಂಡಿದ್ಯಾ ಚಿನ್ನದ ಬೆಲೆ ಜಾಸ್ತಿ ಆಗಿದೆ? ತುಂಬಾ ಜನ ಹೇಳ್ಕೊಂಡಿದ್ದಾರೆ ಸರ್, ತುಂಬಾ ಕಸ್ಟಮರ್ ಹೇಳ್ಕೊಂಡಿದ್ದಾರೆ. ಮದುವೆ ಇತ್ತು ಮನೆಯಲ್ಲಿ, ಚಿನ್ನ ಪರ್ಚೇಸ್ ಮಾಡಬೇಕಿತ್ತು, ಆಗ್ತಿಲ್ಲ, ಆ ತರದ ಏನದ ಇನ್ಸಿಡೆಂಟ್ ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ ಸರ್. ತುಂಬಾ ಕಸ್ಟಮರ್ ಹೇಳಿದ್ದಾರೆ, ಇವಾಗ ಎಮರ್ಜೆನ್ಸಿಗೆ ನಮ್ಮ ಹತ್ರ ಗೋಲ್ಡ್ ಪರ್ಚೇಸ್ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಆರ್ಟಿಫಿಷಿಯಲ್ ಬಂದಿರೋದು ತುಂಬಾ ಅನುಕೂಲ ಆಗಿದೆ ಅಂತಾನೆ ಹೇಳ್ಕೊಂಡಿದ್ದಾರೆ. ಒಂದ್ ಬಳೆ ಸೆಟ್ ತಗೊಳಕ್ ಹೋದ್ರೆ ಏನಿಲ್ಲ ಅಂದ್ರೂ 40 ಗ್ರಾಮ್ ಬೇಕು. ಇದು ಏನಿಲ್ಲ ಅಂತಂದ್ರೂ 1,000 ರೂಪಾಯಿ ಒಳಗಡೆಗೆ ಚೆನ್ನಾಗಿರೋ ಸೇಮ್ ಗೋಲ್ಡ್ ಫಿನಿಶಿಂಗ್ ತರ ಇರೋ ಬಳೆನೇ ಸಿಗುತ್ತೆ. ಸೊ ಆದ್ರೆ ಮಿಡಲ್ ಕ್ಲಾಸ್ ಮಂದಿಗೆ ಇದೇ ಚಿನ್ನದ ಅಂಗಡಿ ಆಗೋಗಿತ್ತು ಸ್ವಲ್ಪ ಟೈಮ್. ಅದ್ ನಿಜ ಅಲ್ವಾ? ಹೌದು. ಇವಾಗ ಚಿನ್ನದ ಬೆಲೆ ಇಳಿಕೆ ಆಗ್ತಿದೆ, ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಆಗ್ಬಹುದಾ ನಿಮ್ಮ ಒಂದು ಬಿಸ್ನೆಸ್ ಗೆ ಅಂತ? ಇಲ್ಲ ಸರ್, ಇಲ್ಲ. ಏನಕ್ಕೆ ಕೇಳಿದ್ರೆ ಇವಾಗ ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಕೂಡ ಜನರಿಗೆ ಇದು 1 ಗ್ರಾಮ್ ಗೋಲ್ಡ್ ಅನ್ನೋದು ಮೈಂಡಲ್ಲಿ ಕೂತ್ಕೊಬಿಟ್ಟಿರೋದಕ್ಕೆ ಸಾರೀಸ್ ಹೇಗೆ ನಾವು ಚೇಂಜ್ ಮಾಡ್ತೀವೋ ಅದೇ ತರ ಐಟಮ್ ಕೂಡ ಅದೇ ತರ ಆಗ್ಬಿಟ್ಟಿದೆ. ಒಂದೇ ಸಾರಿ ಎಲ್ಲಾ ಫಂಕ್ಷನ್ ಹಾಕಕ್ಕಾಗಲ್ಲ, ಐಟಮ್ ಕೂಡ ಹಾಗೇನೆ. ಗೋಲ್ಡ್ ಆದ್ರೆ ಬರೀ ಒಂದೇ ಫಂಕ್ಷನ್ ಗೋಲ್ಡ್ ಹಾಕ್ಲೇಬೇಕು. ಸಾರಿ ಮ್ಯಾಚಿಂಗ್ ಒಡವೆ ತಗೊಳಕ್ ಈಸಿ ಆಗಿದೆ. ಅಂಡ್ ರೆಂಟ್ ಕೂಡ ಪರ್ಚೇಸ್ ಮಾಡುವಂತ ಮದುವೆ ಸೆಟ್ ಸಿಗುತ್ತೆ ಸರ್. ಮದುವೆ ಸೆಟ್ ಅಂದ್ರೆ A to Z, ಪಾಪಡಿ ಬಟ್ಟು, ಓಲೆ ಪ್ರತಿಯೊಂದು ಸಿಗುತ್ತೆ. ಜಡೆ ಬಿಲ್ಲೆ, ನೆಕ್ಲೆಸ್, ಹಾರ, ಬಳೆ ಅದರಲ್ಲೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.